ಮೊದಲನೇದಾಗಿ ದೃಶ್ಯ ಮಾಧ್ಯಮದವರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ರಾಜ್ಯದ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರ ಗ್ರಂಥಾಲಯಗಳ ಗ್ರಂಥಪಾಲಕರ ಒಂದು ರಾಜ್ಯದ ಮುಷ್ಕರ ಈ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ನಾವು ಕರೆ ಕೊಟ್ಟ ಈ ಒಂದು ಮುಷ್ಕರವನ್ನು ನಮ್ಮ ಬೇಡಿಕೆ ಏನೆಂದರೆ, ನಮಗೆ ಸರ್ಕಾರ ಕನಿಷ್ಠ ವೇತನವನ್ನು ಜಾರಿ ಮಾಡಿದೆ. ಕನಿಷ್ಠ ವೇತನವನ್ನು ಜಾರಿ ಮಾಡಿದೆ, ಬಟ್ ಸರ್ಕಾರದಿಂದ 12,000 ಬರ್ತಾ ಇದೆ. ಆಯಾ ಜಿಲ್ಲಾ ಪಂಚಾಯಿತಿಯಿಂದ 7,201 ರೂಪಾಯಿ ಬರ್ತಾ ಇದೆ. ಈ ರೀತಿ ನಮಗೆ ಕನಿಷ್ಠ ವೇತನವನ್ನು 2 ಭಾಗಗಳಾಗಿ ಕೊಡೋದರಿಂದ ರಾಜ್ಯದ ಎಲ್ಲ ಗ್ರಂಥಪಾಲಕರು ಬಹಳಷ್ಟು ತೊಂದರೆಯನ್ನು ಅನುಭವಿಸುತ್ತಿದ್ದೇವೆ. ಅದಕ್ಕಾಗಿ ಕೆಲವೊಂದು ಜಿಲ್ಲೆಗಳಲ್ಲಿ ಈ ಒಂದು ಕನಿಷ್ಠ ವೇತನವನ್ನು ಸರಿಯಾಗಿ ಸಮಯಕ್ಕೆ ಸಿಗದೆ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಂಥ ಸಂದರ್ಭ ತಾವೆಲ್ಲರೂ ಮಾಧ್ಯಮದಲ್ಲಿ ನೋಡಿದ್ದೀರಿ. ಸರ್ಕಾರನೂ ಕೂಡ ಈ ವಿಷಯವನ್ನು ಗಮನದಲ್ಲಿದೆ. ಅದಕ್ಕಾಗಿ ಈ ಒಂದು ಮುಷ್ಕರದ ಮುಖಾಂತರ ಈ ಮಾಧ್ಯಮಕ್ಕೆ ನಾವು ರಾಜ್ಯ ಸಂಘದ ಪಂಪನಗೌಡ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳ ಹಾಗೂ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ ಗ್ರಂಥಪಾಲಕರ ಪರವಾಗಿ ಈ ಒಂದು ಮುಷ್ಕರಕ್ಕೆ ನಮ್ಮ 10 ಹಲವು ಬೇಡಿಕೆಗಳನ್ನು ಸರ್ಕಾರ ಆದಷ್ಟು ಕೂಡಲೇ ನಮ್ಮ ಈ ಬೇಡಿಕೆಯನ್ನು ಬಗೆಹರಿಸಿ ಕೊಡಬೇಕಂತ ನಮ್ಮ ಇಲಾಖೆಯ ಸಚಿವರಲ್ಲಿ ಹಾಗೂ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ನಾನು ಈ ರಾಜ್ಯದ ಗ್ರಂಥಪಾಲಕರ ಪರವಾಗಿ ಕೇಳಿಕೊಂಡು ಈ ಮುಷ್ಕರವನ್ನು ಇವತ್ತಿಗೆ ಮುಂದುವರಿಸ್ತೇವೆ ಅಂತ ಈ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ನಾನು ಪಂಪನಗೌಡ ರಾಜ್ಯ ಅಧ್ಯಕ್ಷರು. ನಾವು ಮಾಧ್ಯಮದವರಲ್ಲಿ ಕೇಳಿಕೊಳ್ಳೋದೇನೆಂದರೆ, ನಾವು 35 ವರ್ಷದಿಂದ ಗ್ರಂಥಪಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದೇವೆ. ಆದರೆ 2023 ಸೆಪ್ಟೆಂಬರ್ 1ರಿಂದ ನಮ್ಮದು ಗ್ರಂಥಪಾಲಕರ ಕನಿಷ್ಠ ವೇತನ ಆದೇಶ ಮಾಡಿದರು ಸರ್ಕಾರ. ಆದರೆ ಸರ್ಕಾರ ಆದೇಶ ಮಾಡಿದ್ದು ಮಾತ್ರ ಸರ್ಕಾರದಲ್ಲಿ, ಪತ್ರಿಕಾ ಮಾಧ್ಯಮದಲ್ಲಿ, ಟಿ ವಿ ಮಾಧ್ಯಮದಲ್ಲಿ ಮಾತ್ರ ಉಳಿದಿದೆ. ಗ್ರಂಥಪಾಲಕರಿಗೆ 12,000ನೇ ಅದೇ ಉಳಿದಿದೆ. ಇನ್ನು 7,000 ಜಿಲ್ಲಾ ಪಂಚಾಯಿತಿಯಿಂದ ಆಗ್ತಿದೆ, ಅದು ಜಿಲ್ಲಾ ಪಂಚಾಯಿತಿಯಲ್ಲಿ ಆಗ್ತಾಯಿಲ್ಲ. ಅದಕ್ಕೆ ನಮಗೆ 19,201 ನಮಗೆ ನೇರವಾಗಿ ಬರಬೇಕಾದ ಕಾರಣ ನಾವು ಬೆಳಗಾವಿಯಲ್ಲಿ ಮುಷ್ಕರ ಕರೆದಿದ್ದೇವೆ. ಅದಕ್ಕೆ ನಿಮ್ಮ ಮಾಧ್ಯಮದ ಮುಖಾಂತರ ಆಲ್ರೆಡಿ ಈಗ ನಮಗೆ 2-2 ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ವೇತನ ಸರಿಯಾಗಿ ಆಗೋದಿಲ್ಲ ಅಂಥೇಳಿ, ಹೀಗಾಗಿ ನಾವು ಇವತ್ತಿನ ಮುಷ್ಕರಕ್ಕೆ ನಾವೆಲ್ಲ ರಾಜ್ಯಾದ್ಯಂತ ಮುಷ್ಕರ ಮಾಡಲು ಮುಂದುವರಿಸಿದ್ದೇವೆ. ನಿಮ್ಮ ಮಾಧ್ಯಮದ ಈಗಾಗಲೇ ಮಾಧ್ಯಮದವರಿಗೆ ಗೊತ್ತಿದೆ, ನಾವು ಈಗ 2 ಆತ್ಮಹತ್ಯೆ ಆಗಿದೆ ಅಂತ. ಆದ್ರೂ ಸರ್ಕಾರ ಇದರ ಬಗ್ಗೆ ಗಮನ ಕೊಟ್ಟಿಲ್ಲ. ಈಗಾದರೂ ನಮ್ಮ ಮುಷ್ಕರಕ್ಕೆ ಮಾಡಿದ್ದೀವಿ. ಅದಕ್ಕಾಗಿ ನಮಗೆ ಈ ಮುಷ್ಕರ ಮುಗಿಯೋದ್ರೊಳಗಾಗಿ ನಮ್ಮ ಬೇಡಿಕೆ ಈಡೇರಿಸಬೇಕಂತೇಳಿ ತಮ್ಮ ಮಾಧ್ಯಮದವರಿಗೆ ತಿಳಿಸುತ್ತೇವೆ. ಪಂಪನಗೌಡ ಪಾಟೀಲ್, ರಾಜ್ಯಾಧ್ಯಕ್ಷರು, ರಾಯಚೂರು. ಕಾರ್ಯದರ್ಶಿ ನರಸಿಂಹ ಸರ್. ಮತ್ತು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಅರಿವು ಕೇಂದ್ರದ ಎಲ್ಲ ಮೇಲ್ವಿಚಾರಕರಲ್ಲಿ ವಂದಿಸುತ್ತಾ, ಈಗ ಈ ದಿನ ಗ್ರಂಥಪಾಲಕರ ಮುಷ್ಕರದಲ್ಲಿ ಕನಿಷ್ಠ ವೇತನದ ಪೂರ್ಣ ಮೊತ್ತವನ್ನು ಸರ್ಕಾರದಿಂದ ಭರಿಸುವ ಉದ್ದೇಶವನ್ನು ಮಾನ್ಯ ಇಲಾಖಾ ಸಚಿವರಿಗೂ ಹಾಗೂ ಸರ್ಕಾರಕ್ಕೆ ಎಷ್ಟೋ ಬಾರಿ ಮನವಿ ಸಲ್ಲಿಸಿದರೂ ಸಹ ಈವರೆಗೂ ಅದು ಸಾಧ್ಯವಾಗದೆ ಉಳ್ಕೊಂಡಿದೆ. ಈ ರೀತಿಯಾಗಿ ಮನನೊಂದಂತಹ 2 ಗ್ರಂಥಪಾಲಕರು ಆತ್ಮಹತ್ಯೆಯನ್ನು ಸಹ ಮಾಡಿಕೊಂಡಿರ್ತಾರೆ. ಇನ್ನು ಮುಂದಿನ ದಿನಗಳಲ್ಲೂ ಸಹ ಈ ರೀತಿಯ ಅವಘಡಗಳು ಸಂಭವಿಸಬಾರದು ಎನ್ನುವ ಉದ್ದೇಶದಿಂದ ಸರ್ಕಾರಕ್ಕೆ ಬೆಳಗಾವಿಯ ಈ ಅಧಿವೇಶನದಲ್ಲೂ ಸಹ ಒಂದು ಮನವಿ ಕೊಡುವ ಉದ್ದೇಶದಿಂದ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಇದನ್ನು ಅನುಸರಿಸಿ ಇಲಾಖಾ ಸಚಿವರು ಹಾಗೂ ಇಲಾಖಾ ಅಧಿಕಾರಿಗಳು ಕೂಡಲೇ ನಮ್ಮ ಬೇಡಿಕೆಯನ್ನು ಈಡೇರಿಸುತ್ತೊಂದು ಭರವಸೆಯಿಂದ ನಾವು ಇಲ್ಲಿ ಸೇರಿದ್ದೀವಿ. ದಯವಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರ ಗಮನ ಸೆಳೆಯುವ ವಿಚಾರ ತಮ್ಮಿಂದ ಆಗಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಉಪಾಧ್ಯಕ್ಷರು ನಮಸ್ತೆ.
ನಮ್ಮ ಮಾನ್ಯ ಮುಖ್ಯಮಂತ್ರಿ ಸರ್ ಅವರಿಗೂ ನಮಸ್ಕಾರ ಹಾಗೂ ನಮ್ಮ ಸಚಿವರಿಗೂ ನಮಸ್ಕಾರ. ಮತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಮೇಲ್ವಿಚಾರಕರಿಗೂ ನಮಸ್ಕರಿಸುತ್ತಾ, ನಾವಿಲ್ಲಿ ಸೇರಿರುವ ಉದ್ದೇಶವೇನಪ್ಪ ಅಂದರೆ ಈ ರಾಜ್ಯ ಸರ್ಕಾರ ನಮ್ಮನ್ನು ಕನಿಷ್ಠ ವೇತನವಾಗಿ ಘೋಷಣೆ ಮಾಡಿದಾಗ ಭಾಳ ಖುಷಿಯಾಗಿತ್ತು. ನಮಗೆ ಯಾರು ಇಂಥ ಕೆಲಸ ಮಾಡಿರಲಿಲ್ಲ, ಈ ಸರ್ಕಾರದವರು ನಮಗೆ ಕನಿಷ್ಠ ವೇತನ ಮಾಡಿದ್ರಲ್ಲ ಅಂತೇಳಿ ಭಾಳ ಖುಷಿ ಸಂಭ್ರಮ ಪಟ್ಟೆವು. ಆದರೆ ಅದು ಕೆಲವೇ ದಿನಗಳಲ್ಲಿ ನಮ್ಮ ಮನಸ್ಸನ್ನು ನಿರಾಸೆಗೊಳಿಸುತ್ತೆ. ಯಾಕಂದರೆ ನಮಗೆ ಕೊಡ್ತಕ್ಕಂಥ ವೇತನವನ್ನು 12,000 ರಾಜ್ಯ ಸರ್ಕಾರದ ಮುಖಾಂತರ ಮತ್ತು ಇನ್ನು ಉಳಿದ 7,202 ರೂಪಾಯಿಯನ್ನು ನಮ್ಮ ಗ್ರಾಮ ಪಂಚಾಯಿತಿ ಸೆಸ್ ಮುಖಾಂತರ ಕೊಡ್ತಾ ಇದ್ದಾರೆ. ಅದು ಸರಿಯಾಗಿ ನಮಗೆ ಸರಿಯಾದ ಸಮಯಕ್ಕೆ ನಮಗೆ ಪಾವತಿ ಆಗ್ತಾ ಇಲ್ಲ. ಇದರಿಂದ ನಮ್ಮ ಮನೆ ನಿರ್ವಹಣೆ ಮಾಡೋದು ನಮಗಂತೂ ಭಾಳ ಕಷ್ಟ ಆಗಿದೆ. ಹಾಗಾಗಿ ನಮ್ಮ ಸರ್ಕಾರದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಸಚಿವರಲ್ಲಿ ಬೇಡಿಕೆ ಹೇಳೋದಿಷ್ಟೇ, ನಮ್ಮ ಒಂದು ಜೀವನ ನಮ್ಮ ಸುಗಮವಾಗಿ ನೆಡಲಿಕ್ಕೆ ಹಾಗೂ ನಾವು ಮತ್ತೆ ನಮ್ಮ ಗ್ರಂಥಾಲಯವನ್ನು ಒಳ್ಳೆ ಅನುಕೂಲವಾದಂಥ ರೀತಿ ಒಳ್ಳೆ ಸಂಭ್ರಮದಿಂದ ನಮ್ಮ ಮೇಲ್ಮಟ್ಟಕ್ಕೆ ಒಯ್ಬೇಕನ್ನೋ ಒಂದು ಉದ್ದೇಶ ನಮ್ಮಲ್ಲೂ ಭಾಳ ಇದೆ. ನೀವು ಕೊಡ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಪ್ರತಿ ತಿಂಗಳು ಮಾಯೆ ಪ್ರಕಾರ ನಾವು ಎಲ್ಲ ಕೆಲಸಗಳನ್ನು ನಿಷ್ಕಲ್ಮಶದಿಂದ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಸರಿಯಾದ ಒಂದು ತಕ್ಕಂತೆ ನಮಗೆ ಪಾವತಿಸಬೇಕಂತ ತಮ್ಮಲ್ಲಿ ಕನಿಷ್ಠ ವೇತನವನ್ನು ಪಾವತಿಸಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀವಿ. ನಮ್ಮದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹೊಸೂರು ಗ್ರಾಮ ಪಂಚಾಯಿತಿ ಲೈಬ್ರರಿಯನ್ನು ಮಾತಾಡ್ತಾ ಇರೋದು. ಅದರಂತೆ ಈಗ ನೋಡಿರಿ, ನಮಗೆ ಮಹಿಳೆಯರಿಗೆ ಸ್ವಲ್ಪ ಸ್ವಾಭಿಮಾನ ಜಾಸ್ತಿ ಇರುತ್ತೆ. ಒಂದು ಸರಿ ಕೇಳ್ತೀವಿ, 2 ಸರಿ ಕೇಳ್ತೀವಿ, 3ನೇ ಸರಿ ಕೇಳ್ತೀವಿ, 4ನೇ ಸರಿ ಕೇಳಬೇಕು ಹೋಗಿ ಅಧಿಕಾರಿಗಳಿಗೆ. ಅಂದರೆ ಸಂಬಳದನ್ನು ನಾವು ಇಷ್ಟು ಮನೆಗೆಲ್ಲ ಕಷ್ಟಪಟ್ಟು ಗಂಡ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕೆಲಸಕ್ಕೆ ಎಲ್ಲ ಕಳಿಸಿ ಅವ್ರಿಗೆ ಸರಿಯಾದ ಬುತ್ತಿ ಮಾಡಿ ಬಂದು ನಾವು ಲೈಬ್ರರಿ ಇನ್ ಟೈಮಿಗೆ ತೆಗೆದು ನಾವು ಮತ್ತೆ ಇವರಲ್ಲಿ ಇಷ್ಟು ಕಷ್ಟಪಟ್ಟು ನಾವು ಅವರಿಗೆ ಸಂಬಳ ಕೇಳಬೇಕಂದಾಗ ಭಾಳ ದುಃಖ ಅನಿಸ್ತತಿ. ಅದಕ್ಕೆ ನಮ್ಮ ಒಂದು ಮನನೊಂದಂಥ ನಮ್ಮ ಗ್ರಂಥಪಾಲಕಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಭಾಗ್ಯವತಿ ಮಳಕೇಡ ಗ್ರಾಮ ಪಂಚಾಯಿತಿಯ ಭಾಗ್ಯವತಿ ಮಠಪತಿಯವರು ಭಾಳ ಮನಸ್ಸಿಗೆ ನೊಂದು ಸಾವಿಗೆ ಶರಣಾಗಿದ್ದಾರೆ. ಇದೇ ರೀತಿ ಗ್ರಂಥಾಲಯದಲ್ಲೇ ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ರೀತಿ ಅನಾಹುತಗಳ ಮುಂದೆ ಆಗದಂತೆ ನಮಗೆ ಕ್ರಮ ವಹಿಸ್ಕೊಂಡು ನಮಗೆ ಸರಿಯಾದ ರೀತಿಯಲ್ಲಿ ಸಂಭಾವನೆ ಕೊಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಮ್ಮ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಭುಜಂಗನಗರ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮೇಲ್ವಿಚಾರಕರು ಸರ್. ನಾವು 25 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ. ಈ 25 ವರ್ಷದಿಂದ ಮಾಡಿದ್ರು, ಈಗ 2 ವರ್ಷದಿಂದ ಕನಿಷ್ಠ ವೇತನ ಆಗಿದೆ ಅಂತ ಹೇಳಿದರು. ಕನಿಷ್ಠ ವೇತನ ಆಯ್ತಲ್ಲ, ಇಷ್ಟು ದಿವಸ ಕಷ್ಟಪಟ್ಟಿದ್ದು ಅಂದ್ಕೊಂಡು ನಾವು ಮಾಡಿದ್ವಿ. ಆದರೆ ಒಂದೇ ಸಲ ನಮಗೆ ಯಾವುದು ಸಂಬಳ ಆಗ್ತಾ ಇಲ್ಲ. ಆಮೇಲೆ PDO ಹತ್ರ ಹೋಗಿ ನಾವು ಹಗಲೆಲ್ಲ ಅವ್ರನ್ನ ಸಂಬಳ ಕೇಳಬೇಕು. ಅವರು ಕೇಳಿದಾಗ ಆಗ್ತಾರೆ. ಅಲ್ಲಿ 12,000 ಹಾಕ್ಸ್ಕೊಂಡು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ಪಾಪ ಹಗಲೆಲ್ಲ ಹೋಗಿ ಜಿಲ್ಲಾ ಪಂಚಾಯತಿಗೆ ಹೋಗಿ ಅಲ್ಲಿ ಕೇಳಿಬಿಟ್ಟು ಅಲ್ಲೇ ಹಾಕ್ಸ್ಕೋಬೇಕು. ಈ ಥರ ಆಗಿಬಿಟ್ಟಿದೆ. ಎಲ್ಲರ ನಮ್ಮ ಅಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ, ನಮಗೆಲ್ಲ ಮೇಲ್ವಿಚಾರಕರಿಗೆ ಒಟ್ಟಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಒಟ್ಟಿಗೆ 5ನೇ ತಾರೀಕಿನ ಒಳಗಡೆ ನಮಗೆಲ್ಲ ಸಂಬಳ ಹಾಕಬೇಕು ಅಂತ ನಾವು ಕೇಳ್ಕೊಳ್ತಿದ್ದೀವಿ. ನಮ್ಮ ಹಿಂಗೆ ಸಂಬಳದ ಕೇಳಲಿಕ್ಕೆ ಹೋಗಿ PDO ಹತ್ರ ನಮ್ಮ ಸಹಪಾಠಿಗಳು ನಮ್ಮ ಗ್ರಂಥಪಾಲಕರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಇಬ್ಬರು. ಆ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಅಂದರೆ ತಾವು ಸ್ವಲ್ಪ ಗಮನ ಕೊಟ್ಟು ಅಧಿಕಾರಿಗಳು, ಇವರು ಮಂತ್ರಿಗಳು ಎಲ್ಲ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ನಮಗೆ ದಯವಿಟ್ಟು ನೇರವಾಗಿ ನಮ್ಮ ಅಕೌಂಟಿಗೆ ಬಿಳಂಗ್ ಮಾಡಿಕೊಟ್ರೆ ಅದೇ ನಮಗೆ ಒಂದು ಒಳ್ಳೆಯ ಭಾಗ್ಯ ಅಂತ ಹೇಳಿ ಮುಗಿಸ್ತೇವೆ.